ನಮಸ್ತೆ ಕೃಷಿ ಮಿತ್ರರೇ, ಎಲ್ಲರೂ ಕೇಳ್ತಿದ್ರಿ ಅಕ್ಕ ನೀರು ಬಿತ್ತಾ ಬೋರಲ್ಲಿ ಎಷ್ಟಡಿ ಬಿತ್ತು ಅಂತ ಹೇಳ್ತೀನಿ. ಇದು ಎಡಿಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಒಂದೆರಡು ದಿನ ಲೇಟ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇದು ಅಡಿ ಬಂದು 1ರಿಂದ 250ವರೆಗೂ 85 ರೂಪಾಯಿ ಆಯಿತು. 250ರಿಂದ 350ಕ್ಕೆ 95 ರೂಪಾಯಿ ಆಯಿತು. 350ರಿಂದ 450ಕ್ಕೆ 105 ರೂಪಾಯಿ ಆಯಿತು. 450ರಿಂದ 550ಕ್ಕೆ 120 ರೂಪಾಯಿ ಆಯಿತು. 550 ಅಡಿಯಿಂದ 650 ಅಡಿವರೆಗೂ 450 ರೂಪಾಯಿ ಆಯಿತು. 650ರಿಂದ 750 ಅಡಿವರೆಗೂ 165 ರೂಪಾಯಿ ಆಯಿತು. 750ರಿಂದ 850ವರೆಗೂ 195 ರೂಪಾಯಿ ಆಗುತ್ತೆ. ಹಿಂಗೆ ಅಡಿ ಒಳಗೆ ಹೋಗ್ತಾ 100 ಅಡಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಕೇಸಿಂಗ್ ಸಿಕ್ತು. ಕೇಸಿಂಗ್ದು ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ. 138 ಅಡಿಗೆ ಕೇಸಿಂಗ್ ಸಿಕ್ತು. 1 ಅಡಿಗೆ 138 ಅಡಿ ಅಲ್ವಾ ಸಿಕ್ಕಿರೋದು. 1 ಅಡಿಗೆ 485 ರೂಪಾಯಿ ಆಯಿತು ಕೇಸಿಂಗು. ಹಂಗಾಗಿ ಟೋಟಲ್ 6930 ರೂಪಾಯಿ ಕೇಸಿಂಗೇ ಆಯಿತು. ಎಲ್ಲ ಕೇಸಿಂಗು ಅಳತೆ ಮಾಡಿ ತೊಗೊಂಬರ್ತಿದ್ದಾರೆ. ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ನೀರು ಬರೋವರೆಗೂ ವಿಡಿಯೋ ನೋಡಿ, ಯಾಕಂದರೆ ಫುಲ್ಲು ವಿಡಿಯೋ ಒಂದೇ ಸರಿ ಡೌನ್ಲೋಡ್ ಮಾಡೋಕ್ಕಾಗಲ್ಲ. ಹಂಗಾಗಿ ಆಮೇಲೆ ಮೊಬೈಲ್ ತೊಗೊಂಡೋಗಿ ನೋಡೋ ಕ್ಯೂರಿಯಾಸಿಟಿ ನಂದು. ನೋಡ್ತಿದ್ದೆ, ನನ್ನ ತಮ್ಮ ಇದ್ರೊಳಗೆ ಹಾಕ್ಬಿಡ್ತೀನಿ ಮೊಬೈಲ್ ನಿಂದು ಅಂತಿದ್ದ. ಬೇಡಪ್ಪ ಅಂದೆ. ಆಮೇಲೆಲ್ಲ ಕೇಸಿಂಗ್ ಹಾಕೋಕ್ಕೆ ಅಳತೆ ಮಾಡ್ತಿದ್ದಾರೆ ನನ್ನ ತಮ್ಮ, ನಮ್ಮ ಮನೆಯವರೆಲ್ಲ. ಆಮೇಲೆ ಕೇಸಿಂಗ್ ತೊಗೊಂಬಂದು ಬಿಡೋಕ್ಕೆ ರೆಡಿ ಮಾಡಿದ್ರು. ಕೇಸಿಂಗು ಬಿಡ್ತಾಯಿದ್ರು. 12 ಗಂಟೆ 12:30 ಆಗಿತ್ತು. ನಾವು ಬರೋದು ನೀರು ಬಿತ್ತಾ ಇಲ್ವಾ ಅಂತ ನೋಡೋದು, ಇದೇ ಥರ ಕ್ಯೂರಿಯಾಸಿಟಿ ಆಗಿಬಿಟ್ಟಿತ್ತು. ಕೇಸಿಂಗ್ ಎಲ್ಲ ಬಿಟ್ಟಿದ್ದಾಯಿತು. ಈಗ ವೆಲ್ಡಿಂಗ್ ಮಾಡ್ತಿದ್ದಾರೆ. ನೀರು ಬೇಗನೆ ಬೀಳಲಿ ಅಂತ ಕೇಳಿಕೊಂಡು ನಾವು ಬರೋದು ನೋಡೋದು. ಮತ್ತು ಬೋರ್ ಫುಲ್ಲು ಕೊರೆಯೋವರೆಗೂ ಇಲ್ಲೇ ಇದ್ದೋ, ನಾನು ನನ್ನ ತಂಗಿ ನನ್ನ ತಮ್ಮದಿರೆಲ್ಲ. ಮಧ್ಯರಾತ್ರಿ ಆಯಿತು ಕೊರೆಯೋವರೆಗೂ. ಹಂಗಾಗಿ ಅಲ್ಲೇ ಇದ್ದೋ. ಫುಲ್ಲು ವಿಡಿಯೋಗಾಗಿ ಇನ್ನೊಂದು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.